ಗುಡ್ ಮಾರ್ನಿಂಗ್ ಅಶ್ವವೇಗ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಡೈನಾ ಕೂರ್ಗ್. ತಿರುಪತಿಯ ದರ್ಶನಕ್ಕೆ ಅಂತ ತೆರಳಿದಂತಹ ಭಕ್ತರು ದಾರುಣ ಸಾವಿಗೀಡಾಗಿದ್ದಾರೆ. ತಿರುಪತಿಯಲ್ಲಿ ಕಾಲ್ತುಳಿತಕ್ಕೆ 6 ಭಕ್ತರು ಸಾವಿಗೀಡಾಗಿರೋದು. ವೈಕುಂಠ ಏಕಾದಶಿಯ ದರ್ಶನದ ಟಿಕೆಟ್ಗೆ ನೂಕುನುಗ್ಗಲು ಇತ್ತು. ಕ್ಯೂಗೆ ಏಕಾಏಕಿ ಬಂದು ನಿಂತ 4,000ಕ್ಕೂ ಅಧಿಕ ಭಕ್ತರು ಅಲ್ಲಿ ನೆರೆದಿದ್ರು. ಈ ವೇಳೆ ನೂಕುನುಗ್ಗಲು ಉಂಟಾಗಿ ತಿಮ್ಮಪ್ಪನ 6 ಭಕ್ತರು ಸಾವಿಗೀಡಾಗಿದ್ದಾರೆ. ತಿರುಪತಿಯಲ್ಲಿ ಕಾಲ್ತುಳಿತಕ್ಕೆ 6 ಭಕ್ತರ ದಾರುಣ ಸಾವು. ಇನ್ನು ವೈಕುಂಠ ಏಕಾದಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಭಕ್ತರು ತಿರುಪತಿಗೆ ಸಾಲುಗಟ್ಟಿ ಸಾವಿರಾರು ಭಕ್ತರು ಮುಗಿಬಿದ್ದಿದ್ರು. ಜೊತೆಗೆ ಇದೇ ತಿಂಗಳು 10, 11, 12ನೇ ತಾರೀಕು ವೈಕುಂಠ ದರ್ಶನಕ್ಕೆ ಸಾವಿರಾರು ಭಕ್ತರು ಕೂಡ ಅಲ್ಲಿ ಮುಗಿಬಿದ್ದಿದ್ರು. ಜೊತೆಗೆ ಏನು ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗೆ ಒಬ್ಬರು ಮಹಿಳೆ ಅಲ್ಲಿ ಅಸ್ವಸ್ಥರಾಗಿದ್ರು. ಜೊತೆಗೆ ಆ ಅಸ್ವಸ್ಥೆಯನ್ನು ನೋಡೋದಕ್ಕೆ ಅಲ್ಲಿನ ಆಡಳಿತ ವರ್ಗ ಹಾಗೆ DSP ಅವರು ಕೂಡ ಅಲ್ಲಿ ಆಗಮಿಸಬೇಕು. ಆ ವೇಳೆಯಲ್ಲಿ ಅಷ್ಟೊತ್ತು ಕೂಡ ಗೇಟ್ ಹಾಕಿದಂತಹ ಆ ಒಂದು ಬಾಗಿಲನ್ನು ತೆಗೆತಿದ್ದಂತೆ ಅಷ್ಟೊತ್ತು ಕೂಡ ಕಾತುರದಿಂದ ಕಾಯ್ತಾ ಇದ್ದಂತಹ ಭಕ್ತ ವೃಂದರು ಏಕಾಏಕಿ ಮುಗಿಬಿದ್ದಿದ್ದಾರೆ. ಪರಿಣಾಮವಾಗಿ ವೈಕುಂಠ ಏಕಾದಶಿಯ ದರ್ಶನಕ್ಕೆ ಬಂದಿದ್ದಂತಹ 6 ಭಕ್ತರು ಸಾವಿಗೀಡಾಗಿರೋದು. ಅಂದರೆ ಮಹಿಳೆಯ ಆರೋಗ್ಯ ಸರಿ ಇರಲಿಲ್ಲ, ಈ ಕಾರಣಕ್ಕಾಗಿ ಗೇಟ್ ಓಪನ್ ಮಾಡಿದ್ದೆ ಅಲ್ಲಿ ತಪ್ಪಾಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಒಟ್ಟಾರೆಯಾಗಿ ತಂಡೋಪತಂಡವಾಗಿ ಸಾವಿರಾರು ಭಕ್ತಾದಿ ಭಕ್ತರು ಅಲ್ಲಿ ಆಗಮಿಸಿದ್ರು. ಆ ವೇಳೆಯಲ್ಲಿ ಈ ದುರಂತ ನಡೆದು ಹೋಗಿದೆ. ಅಂದರೆ ಇದಕ್ಕಿಂತ ಮುಂಚೆ ಇಷ್ಟೊಂದು ಭಕ್ತರು ಬರ್ತಾ ಇದ್ರು ಅಂತ ಆಡಳಿತ ವರ್ಗ ಗೊತ್ತಿದ್ರು ಕೂಡ ಯಾವುದೇ ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲದೆ ಇರೋದು ಕೂಡ ಈ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂಥದ್ದು. ಒಟ್ಟಾರೆಯಾಗಿ TTD ಏನು TTD ಆಡಳಿತ ವರ್ಗದವರು ಕೂಡ ಸರ್ಕಾರದವರು ಕೂಡ ವೈಕುಂಠ ಏಕಾದಶಿಗೂ ಮುನ್ನವೇ ಘನಘೋರ ದುರಂತ ಸಂಭವಿಸಿದೆ. ಕಾಲ್ತುಳಿತದಲ್ಲಿ 20ಕ್ಕೂ ಹೆಚ್ಚು ತಿಮ್ಮಪ್ಪನ ಭಕ್ತರು ಗಂಭೀರವಾಗಿ ಅಸ್ವಸ್ಥರಾಗಿರುವಂಥದ್ದು. ಇನ್ನು ಸಮೀಪದ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನು ಕೂಡ ದಾಖಲಿಸಿ ಚಿಕಿತ್ಸೆ ಕೂಡ ನಡೆಸ್ತಾ ಇದ್ದಾರೆ. ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಸಾವಿನ ಸಂಖ್ಯೆ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ವೈಕುಂಠ ಏಕಾದಶಿಗೂ ಮುನ್ನವೇ ಘನಘೋರ ದುರಂತವೇ ನಡೆದು ಹೋಗಿದೆ. ವೈಕುಂಠ ದ್ವಾರ ಸರ್ವದರ್ಶನದ ಟಿಕೆಟ್ ವಿತರಣಾ ಕೇಂದ್ರಗಳಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಹಾಗಾಗಿ 2 ಸ್ಥಳಗಳಲ್ಲೂ ಕೂಡ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 6ಕ್ಕೇರಿರೋದು. ಈ ಪೈಕಿ 5 ಮಹಿಳಾ ಭಕ್ತರಿರೋದು ಗೊತ್ತಾಗ್ತಾ ಇದೆ. ಇನ್ನು 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನೋದು ಕೂಡ ವಿಚಾರ ತಿಳಿದು ಬರ್ತಾ ಇದೆ. ಇನ್ನು ದುರಂತದ ಬಗ್ಗೆ ಪ್ರಧಾನಿ ಮೋದಿ ಹಾಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೂಡ ತೀವ್ರವಾಗಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇನ್ನು ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದುರಂತದ ಬಳಿಕ ಟಿಕೆಟ್ ವಿತರಣೆ ಕೂಡ ಸ್ಥಗಿತಗೊಂಡಿತ್ತು. ಅಂದರೆ ಸರ್ವದರ್ಶನ ಟಿಕೆಟ್ಗಾಗಿ ಭಕ್ತರು ವಿತರಣಾ ಕೇಂದ್ರಗಳಲ್ಲಿ ಏಕಾಏಕಿ ನುಗ್ಗಿ ಬಂದ ಕಾರಣ ಕಾಲ್ತುಳಿತ ಉಂಟಾಗಿದೆ. ಇದರಿಂದ ಹಲವು ಭಕ್ತರು ಕೆಳಗೆ ಬಿದ್ದೋಗಿದ್ದಾರೆ, ಹಲವರಿಗೆ ಗಾಯಗಳಾಗಿದೆ. ಮೃತ ಭಕ್ತರಲ್ಲಿ ಅಂದರೆ ಹಲವಾರು ಭಕ್ತರು ಏನು ಸಾವಿಗೀಡಾಗಿದ್ದಾರೆ ಅವರಲ್ಲಿ ಸೇಲಂ ಮೂಲದ ಮಹಿಳೆ ಕೂಡ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಏನಾಯಿತು, ಏನು ವಿಚಾರ ಅಂತ ನೋಡೋದಾದರೆ ಜನವರಿ 10, 11 ಹಾಗೆ 12ರಂದು ವೈಕುಂಠ ಏಕಾದಶಿಯ ನಿಮಿತ್ತ ಬೆಳಿಗ್ಗೆ 5 ಗಂಟೆಯಿಂದ ವೈಕುಂಠ ದ್ವಾರ ಸರ್ವದರ್ಶನಕ್ಕೆ ಟಿಕೆಟ್ ನೀಡಲಾಗ್ತಾ ಇತ್ತು. ಈ ಒಂದು ವೇಳೆ ಈ ದುರ್ಘಟನೆ ನಡೆದೋಗಿದೆ. ಈ ಹಿನ್ನೆಲೆಯಲ್ಲಿ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಟಿಕೆಟ್ಗಾಗಿ ಕಾಯ್ತಾ ಕುಳಿತುಕೊಂಡಿದ್ರು. ಹಾಗೆ ಹೆಚ್ಚಿನ ಭಕ್ತರು ಬಂದಂತಹ ಈ ಹಿನ್ನೆಲೆಯಲ್ಲಿ TTD ನಿಗದಿತ ಸಮಯಕ್ಕಿಂತ ಮೊದಲೇ ಟಿಕೆಟನ್ನು ನೀಡೋದಕ್ಕೆ ಕೌಂಟ್ರನ್ನು ತೆರೆದು ಬಿಟ್ಟಿದೆ. ಈ ವೇಳೆ ಭಕ್ತರು ಟಿಕೆಟನ್ನು ಪಡ್ಕೊಳ್ಳೋದಕ್ಕೆ ಕೌಂಟ್ರ್ ಹತ್ರ ನುಗ್ಗಿ ಬಂದಿರೋದು. ಈ ವೇಳೆ ಭಾರಿ ಕಾಲ್ತುಳಿತ ಉಂಟಾಗಿರೋದು. ಜೊತೆಗೆ ಅಲ್ಲೊಬ್ಬರು ಮಹಿಳೆ ಅಸ್ವಸ್ಥರಾಗಿದ್ದರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಮಹಿಳೆ ಯಾವ ರೀತಿ ಬಿದ್ದು ಹೋಗಿದ್ರು ಅಂತ. ಅಂದರೆ ಅವರ ಆರೋಗ್ಯ ಸರಿ ಇರಲಿಲ್ಲ, ಕಾದು ಸುಸ್ತಾಗಿ ಬಿದ್ದೋಗಿದ್ರು. ಹಾಗಾಗಿ ಅವರಿಗೆ ಚಿಕಿತ್ಸೆ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಆಡಳಿತ ವರ್ಗದವರು ಧಾವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಅಷ್ಟೊತ್ತು ಕ್ಲೋಸ್ ಆಗಿದ್ದಂತಹ ಗೇಟನ್ನು ಓಪನ್ ಮಾಡಿದ್ರು. ಅಲ್ಲಿ ನೆರೆದಿದ್ದಂತಹ ಲಕ್ಷಾಂತರ ಭಕ್ತಾದಿಗಳು ಏಕಾಏಕಿ ಗೇಟ್ ತೆಗೆದಿದ್ದೇ ತಡ ಒಬ್ಬರಾದಂತೆ ಒಬ್ಬರು ಏಕಾಏಕಿ ಧಾವಿಸಿದ್ರು. ಪರಿಣಾಮವಾಗಿ 6 ಜನರು ಕೂಡ ಕಾಲ್ತುಳಿತಕ್ಕೆ ಸಂಭವಿಸಿ ಅಲ್ಲೇ ಸಾವನ್ನಪ್ಪಿರುವಂಥದ್ದು. ಜೊತೆಗೆ 20 ಮಂದಿಗೂ ಕೂಡ ಗಾಯಗಳಾಗಿದೆ, ಗಂಭೀರ ಗಾಯಗಳಾಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜೊತೆಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ.